ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ನಗರದ ಹೊರವಲಯದಲ್ಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದ್ದು, ನಗರದ ಸೇಡಂ ರಸ್ತೆಯಲ್ಲಿರುವ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ವಿವಿಧ ಧಾರ್ಮಿಕ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇಂದು ಭವ್ಯ ಭಾರತದ ಇತಿಹಾಸದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯ ನಗರದಲ್ಲಿ 550 ವರ್ಷಗಳಿಂದ ಪ್ರಯತ್ನ ಮಾಡ್ತಂತಹ ಒಂದು ಇವತ್ತು ಮೋದಿಯವರ ಕಾಲದಲ್ಲಿ ಇಂತಹ ಒಂದು ಅದ್ಭುತವಂತ ಕಾರ್ಯಕ್ರಮ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಅದಕ್ಕೋಸ್ಕರ ಇವತ್ತು ಕಾಳ್ನೂರು ಕ್ಷೇತ್ರದಲ್ಲಿ ಶ್ರೀ ಗುರುಗಳ ನೇತೃತ್ವದಲ್ಲಿ 4ನೇ ತಾರೀಕಿನಿಂದ ಇದೇ ಒಂದು 4th ಜನವರಿ ಟು 20th ಜನವರಿವರೆಗೂ 1 ಕೋಟಿ ವಿಷ್ಣು ಸಹಸ್ರನಾಮ ಆಯಿತು. ಲಕ್ಷ್ಮೀನಾರಾಯಣ ಮಂದಿರ, ಭವಾನಿ ಶಂಕರ್ ಮಂದಿರ ಮತ್ತು ಯಾಜ್ಞವಲ್ಕ ಭವನ ಸಂಗಮೇಶ್ವರ ಕಾಲನಿ ಎಲ್ಲ ನಾವು ಅನ್ಲಾರ್ದೆ ಎಲ್ಲರ ಕಡೆಯಿಂದ 1 ಕೋಟಿ ವಿಷ್ಣು ಸಹಸ್ರನಾಮ ಈ ಗುಲ್ಬರ್ಗದಲ್ಲಿ ಇದು ಇತಿಹಾಸ. 1,25,00,000 ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ, ಹನುಮಾನ್ ಚಾಲೀಸ ಮತ್ತು ಶ್ರೀರಾಮ ರಕ್ಷ. ಇದು ಒಂದು ಶ್ರೀ ಸದಾಶಿವ ಮಹಾರಾಜರ ಕೃಪದಿಂದ ಅವರ ಆಶೀರ್ವಾದದಿಂದ ಇವತ್ತು ಸುಮಾರು ಏನಿಲ್ಲ ಅಂತಂದರೆ ಇವತ್ತು ಒಂದು 5,000 ಜನರಿಗೆ ಪ್ರಸಾದ ವಿತರಣೆ. ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಿದ್ದಾವಿಲ್ಲ ಅಂತೇಳಿ ಯಾರಿನಿಂದ ಒಂದು ಏನೂ ಎಕ್ಸ್ಪೆಕ್ಟ್ ಮಾಡಲಾರ್ದೆ ನಮ್ಮ ಸದಾಶಿವ ಮಹಾರಾಜರು ಇವತ್ತು 87 ವಯಸ್ಸು ಅವರಿಗೆ ಬರೀ ಅನುಷ್ಠಾನ ಪೂಜಾ ಇದರಲ್ಲೇ ಅವರು ಇರೋದು. ಇವತ್ತು ಅಂಥ ಒಂದು ನಾವಂತೂ ಅಯೋಧ್ಯೆಗೆ ಇನ್ನೂ ಹೋಗಿಲ್ಲ, ಅಂಥ ಅಯೋಧ್ಯೆನೇ ಇಲ್ಲಿ ನಿರ್ಮಾಣ ಮಾಡಿದ್ರೆ ನಮಗೆಲ್ಲ ಅನ್ನಿಸ್ತದೆ ನಾವೆಲ್ಲರೂ ಪುಣ್ಯವಂತರು. ಇಂಥ ಕಾರ್ಯಕ್ರಮಕ್ಕೆ ಇವತ್ತು 5,000 ಜನ ಪ್ರಸಾದ ಬಂದರೆ ಎಲ್ಲರಿಗೂ ಸ್ವಾಗತ ಗುರುಗಳಿಂದ. ಮತ್ತು ನೀವೆಲ್ಲರೂ ಬಂದಿರಿ, ನಿಮಗೆಲ್ಲರಿಗೂ ಒಂದು ಭವಾನಿ ಶಂಕರ ಮತ್ತು ಲಕ್ಷ್ಮೀನಾರಾಯಣ ಮಂದಿರ ಶ್ರೀ ಗುರುಗಳಿಂದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಸಮಾರಂಭದಲ್ಲಿ ರಾಮ ಭಕ್ತರು, ಬಡಾವಣೆಯ ಅನೇಕ ಜನರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.